ನಿಮ್ಮ ಶತ್ರು ಎಲ್ಲಿದ್ದಾರೆ ಅಂತ ಕಂಡುಹಿಡಿತಿದ್ದೀರಾ? ನಾನು ಹೇಳೋದು ನಿಮ್ಮ ಒಳಗಡೆನೇ ಇದ್ದಾರೆ ಅಂತ. ನೀವೆಲ್ಲಿವರೆಗೆ ಈ 5 ಮಾತುಗಳನ್ನ ಹೇಳ್ತಾ ಇರ್ತೀರಾ, ಅಲ್ಲಿ ತನಕ ನಿಮ್ಮ ಬುದ್ಧಿಯನ್ನು ನಿಮ್ಮ ಶತ್ರುವಿನ ಕೈಗೆ ಕೊಟ್ಟ ಲೆಕ್ಕ. ಆ 5 ಮಾತುಗಳು ಯಾವುದು ಅಂತಂದ್ರೆ, ನನಗಾಗಲ್ಲ ಅನ್ನೋದು. ನೀವ್ ಯಾವಾಗ ನನಗಾಗಲ್ಲ ಅಂತ ಹೇಳ್ಕೊಂಡು ಸೈಡಲ್ಲಿ ಕೂರ್ತೀರಾ, ನಿಮ್ಮ ಫೇಲಿಯರ್ನ ನೀವೇ ಒಪ್ಕೊಂಡ್ ಲೆಕ್ಕ. ಎರಡನೇದು, ಇದು ನಮ್ಮ ಕೈಲಿಲ್ಲ ಅನ್ನೋದು. ಕಾಲ್ ತಗೊಂಡು ಡಿಸಿಷನ್ ತಗೊಂಡು ನೋಡಿ, ಸಕ್ಸಸ್ ಅನ್ನೋದು ಬೇಗ ಕಾಣುತ್ತೆ. ಮೂರನೇದು, ನಮಗೆ ಎಲ್ಲಿದೆ ಅದೃಷ್ಟ ಅನ್ನೋದು. ಆ ಅದೃಷ್ಟ ಅಂತ ಹೇಳ್ಕೊಂಡ್ ತಿರ್ತೀರಲ್ಲ, ಅವಾಗಲೇ ನಿಮ್ಗೆ ಇದ್ದ ಅದೃಷ್ಟಗಳನ್ನೆಲ್ಲ ರೋಡಲ್ಲಿ ಬಿಟ್ಬಿಡ್ತೀರಾ. ಯಾವ ಅದೃಷ್ಟನೂ ನಿಮ್ಮ ಶ್ರಮ ನೋಡದೆ, ನಿಮ್ಮ ಕಷ್ಟ ನೋಡದೆ ಬರಲ್ಲ. ನಿಮ್ಮ ಒಳಗಡೆ ಇರೋ ಕಷ್ಟ ನೀವು ತೋರಿಸಿದ್ರೆ ಅದೃಷ್ಟ ಅನ್ನೋದು ತಾಂಡವಾಡ್ಕೊಂಡು ಬರುತ್ತೆ. ನಾಲ್ಕನೇದು, ಟೈಮ್ ಇರೋಗಿದೆ ಅನ್ನೋದು. ನಿಮ್ಮ ಟೈಮ್ ನ ಓನರ್ ನೀವೇ. ಯಾವ್ದಕ್ಕೂ ಟೈಮ್ ಬರಲ್ಲ, ಆ ಟೈಮ್ ನ ನೀವೇ ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಐದನೇದು, ಅವ್ರು ಇವ್ರು ನೋಡಿದ್ರೆ ಏನಂದಾರು ಅನ್ನೋರು. ಅವರು ಇವರು ಅನ್ನೋರೆ ಕೆಲ್ಸಲ್ದಿರೋರು. ಆ ಕೆಲ್ಸಲ್ದಿರೋರಿಗೆ ನಿಮ್ ನೋಡೋದೇ ಕೆಲಸ. ನಿಮ್ಮ ಸಕ್ಸಸ್ ನೋಡಿದ್ರು ಹೊಟ್ಟೆ ಹೊರ್ಕೊಳ್ತಾರೆ, ನಿಮ್ಮ ಫೇಲ್ಯೂರ್ ನೋಡಿ ನಗಾಡ್ತಾರೆ, ಊರಿಡಿ ಹೇಳ್ಕೊಂತಿರ್ತಾರೆ. ಇರ್ಲಿ ಬಿಡಿ. ಈ ಹೇಳಿದ 5 ಮಾತುಗಳನ್ನ ಹೇಳೋದು ನಿಲ್ಸಿ, ಈ ಪ್ರಾಕ್ಟೀಸ್ ನ 21 ಡೇಸ್ ತನಕ ಫಾಲೋ ಮಾಡಿ, ರಿಸಲ್ಟ್ ನ ನೀವೇ ನೋಡಿ. ಎಲ್ರಿಗೂ ಶುಭವಾಗಲಿ.